ಅಲ್ಲಕಲ ಮೂದೇವಿ ನಿನ್ಗೆ ಯಾರು ಹೆಣ್ಣು ಕೊಟ್ಟರು? ಕಾರ್ಯಕ್ರಮ ಸ್ಟಾರ್ಟ್ ಮಾಡು ನಿನ್ನ ಮಕ್ಕೆ. ಹಾಯ್ ಹಲೋ ನಮಸ್ಕಾರ. ಗಿಲಿಗಿಲಿ ಪೊಲಿಟಿಕ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ದೇಶದಲ್ಲಿ ಬಹಳಷ್ಟು ತೊಂದರೆ ಆಗ್ತಿದೆ, ಎಲ್ಲರಿಗೂ ತೊಂದರೆ ಆಗ್ತಿದೆ. ಅಂದ್ರೆ ಗ್ಯಾಸಿಗೆ ಪರದಾಟ ಆಗ್ತಿದೆ, ಅಲ್ಲೂ ಎಲೆಕ್ಷನ್ ಆಗ್ತಿದೆ, ಇಲ್ಲೂ ಎಲೆಕ್ಷನ್ ಆಗ್ತಿದೆ. ಮಿಕ್ಸರ್ಗೆ ಜಗಳ, ಎಣ್ಣೆಗೆ ಜಗಳ, ಬಿಸ್ಕಿಟ್ಗೆ ಜಗಳ. ಈ ಜಗಳನ್ನೆಲ್ಲ ಸಾಲ್ವ್ ಮಾಡಲಿಕ್ಕೆ ಇವತ್ತು ಬರ್ತಿದ್ದಾರೆ ನಮ್ಮ ಹೌದು ಹುಲಿಯ ರಾಮಣ್ಣನವರು. ಆಯ್ತಪ್ಪ, ಜಾಸ್ತಿ ಬಗ್ಬೇಡ. ಅಲ್ಲ, ನಿಂಗಣ್ಣನ ಮದುವೆ ಆಯ್ತಾ? ಇಲ್ಲ, ಒಬ್ರು ಹೆಣ್ಣು ಕೊಡ್ತಿಲ್ಲ. ಅವನು ನಾನು ಫಸ್ಟ್ ಎಲೆಕ್ಷನ್ ನಿಂತ್ಕೊಂಡಲ್ಲ, ಆಗಿಂದ ಹೆಣ್ಣ ಹುಡುಕ್ತೇವನ. ಸುಮಾರು ಒಂದು 58-60 ವರ್ಷ ಆಗಿರ್ಬೇಕು ಅವನಿಗೆ. 60 ವರ್ಷ ಆಯ್ತು, ಒಂದು ಹೆಣ್ಣು ಸೆಟ್ ಆಗ್ತಿಲ್ಲ. ಅವ್ನು ಬಿಡ, ಅವನಿಗೆ ಇನ್ನು ಹೆಣ್ಣಿಗೆ ಮೊನ್ನೆ ಯಾವ್ದು ಸೆಟ್ ಆಗಲ್ಲ ಕಣ. ಇನ್ನು ನಿಂಗಳ ಮನೆ ಹಾಳಾಗೋಗ್ಲಿ, ನನ್ಗೆ 10 ವರ್ಷದಿಂದ ಒಂದೇ ಒಂದು ಹೆಣ್ಣು ಸೆಟ್ ಆಗ್ತಿಲ್ಲ ಸರ್. ಮುಖದಲ್ಲಿ ಮೀಸಿಲ್ಲ, ಆಮೇಲೆ ನೋಡಕ್ಕೆ ಒಳ್ಳೆ ಕಮರ್ಷಿಯಲ್ ಸಿಲಿಂಡರ್ ಟೈಪ್ ಕಾಣ್ತಾ ಇದೆ. ಆಮೇಲೆ ಅಪ್ಪಿ ಹೊರಗಡೆ ಹೋಗ್ಬಿಡ್ಬೇಡ. ಯಾಕೆ? ಮೊದಲೇ ಹೋಟ್ಲ್ಗಳಲ್ಲಿ ಸಿಲಿಂಡರ್ ಇಲ್ಲ ಅಂತವ್ರೆ. ಇದು ಯಾವ್ದ ಕಮರ್ಷಿಯಲ್ ಸಿಲಿಂಡರ್ ಅಂತ ಒತ್ಕೊಂಡ್ಬಿಡ್ತಾರೆ. ಅದಕ್ಕೆ ಹೇಳದ್ದು, ಈ ತರ ಸಿಲಿಂಡರ್ ಕಡೆಗೆ ಊದ್ಕೊಂಡಿದ್ರೆ ಹೆಣ್ಣು ಕೊಡಲ್ಲ. ವರ್ಕೌಟ್ ಮಾಡಿ, ಜರ್ಕೌಟ್ ಮಾಡಿ, ಸ್ಟ್ರೀಮ್ ಆಗಿ ಒಂಥರ ಐಸ್ ಕ್ರೀಮ್ ಕಡ್ಡಿ ಇರುತ್ತಲ್ಲಪ್ಪ, ಆ ಥರ ಕಡ್ಡಿ ಕಣ್ಣಾಗಬೇಕು, ಆಗ ನಿಂಗೆ ಹೆಣ್ಣು ಸಿಗ್ತದೆ. ನಾನು ಅದೇ ಸರ್ ಹೇಳಕ್ ಬರ್ದಿರೋದು. ಯಾವ್ದೋ ಸ್ಲಿಮ್ ಆಗದ್ನ ಅಲ್ಲ, ಸಿಲಿಂಡರ್ ಬಗ್ಗೆ. ಮನೇಲಿ ಸಿಲಿಂಡರ್ ಖಾಲಿ ಆಗಿದೆ, ಒಂದು ಸಿಲಿಂಡರ್ ಎಲ್ಲಿಂದಾದ್ರೂ ಕಳಿಸಿ ಸರ್. ಬೆಳಿಗ್ಗೆ ತಿಂಡಿ ಮಾಡ್ಲಿಕ್ಕಿಲ್ಲ, ಊಟ ಇಲ್ಲ, ಏನು ಇಲ್ಲ ಸರ್. ಒಡತಿ ನೋಡು ಕಪಾಲ್ಕೆ, ಈ ಸಿಲಿಂಡರ್ ಮ್ಯಾಟ್ರಿಗೂ ಸ್ಟೇಟ್ ಗೌರ್ಮೆಂಟ್ಗೂ ಸಂಬಂಧ ಇಲ್ಲ. ಕೈ ಬಿಟ್ಬಿಟ್ರಲ್ಲ ಸರ್, ಮಧ್ಯದಲ್ಲಿ ಕೈ ಬಿಟ್ಬಿಟ್ರಲ್ಲ ಸರ್. ನಾವು ಕೈ ಪಕ್ಷದವರು, ಆದ್ರೆ ನಾವು ಕೈ ಬಿಡೋರಲ್ಲ. ಹಂಗಿದ್ 4 ಗ್ಯಾಸ್ ಆದ್ರೂ ಬಿಡಿ ಸರ್, ಗ್ಯಾಸ್ ಬಿಡಿ ಸರ್. ಒಡತಿ ನೋಡು ಕಪಾಲ್ಕೆ, ಯಾವ ಗ್ಯಾಸ್ನು ಬಿಡಂಗಿಲ್ಲ, ಏನು ಬಿಡಂಗಿಲ್ಲ. ಅಲ್ಲೇ ಓಮ್ರೋಜ್ ಜಲಸಂಧಿ ಐತಲ್ಲಪ್ಪ. ಓಮ್ರೋಜ್? ಇರಾನ್ಲಿ. ನಮಗೆ ಓಮ್ರೋಜ್ ಗೊತ್ತಿಲ್ಲ ಸರ್, ಮನೇಲಿ ನಾವು ಕಾಕ್ರೋಚ್ ಇದೆ ಸರ್, ಅದು ಮಾತ್ರ. ಕಾಕ್ರೋಚ್ ಎಲ್ಲ ಓಮ್ರೋಜ್ ಜಲಸಂಧಿಯಿಂದ ಬರಬೇಕು. ಇವರು ರಾಜತಾಂತ್ರಿಕತೆಯಲ್ಲಿ ಮಾತಾಡಿ ನಮಗೆ ಪೆಟ್ರೋಲು, ಡೀಸೆಲ್ಲು, ಗ್ಯಾಸು ಎಲ್ಲನೂ ತಗೊಬರ್ಬೇಕು. ಇವತ್ತು ಅವರ ವೈಫಲ್ಯದಿಂದ ಪಾಪ ಗ್ಯಾಸ್ ಸಿಲಿಂಡರ್ ಮನೆಗಿಲ್ಲ, ಹೋಟೆಲ್ಗಳಲ್ಲಿ ಗ್ಯಾಸ್ ಸಿಲಿಂಡರ್ ಇಲ್ಲ, ಊಟ ಮಾಡೋಕ್ಕೆ ಜನಕ್ಕೆ ಆಯ್ತಿಲ್ಲ, ಸೌದೆ ಒಲೆಯಲ್ಲಿ ಸೌದೆ ಸಿಗ್ತಾ ಇಲ್ಲ. ಜೊತೆಗೆ ಇವತ್ತು ಆಟೋಗಳ ಕ್ಯೂವೇ 5 ಕಿಲೋಮೀಟರ್ ನಿಂತದೆ ಗ್ಯಾಸ್ಗೆ. ಪಾಪ 5 ಕಿಲೋಮೀಟರ್ ಒಳಗೋಗೋರು ನಡ್ಕೊಂಡೇ ಹೋಗ್ಬಿಡ್ತಾವ್ರೆ. ಪಾಪ ಆಟೋದವರು, ದಿನ ಕೂಲಿ ಮಾಡ್ಕೊಂಡಿದ್ದವರು, ಎಲ್ಲರಿಗೂ ಊಟ ಸಿಗ್ತಿಲ್ಲ, ಗ್ಯಾಸ್ ಸಿಗ್ತಿಲ್ಲ, ಅವ್ರಿಗೆ ದುಡಿಮೆ ಇಲ್ಲ. ಇದಕ್ಕೆಲ್ಲ ಕಾರಣ ನೀವು. ನೋಡು ಕಪಾಲ್ಕೆ, ಗ್ಯಾಸ್ ನಮ್ ಡಿಪಾರ್ಟ್ಮೆಂಟ್ ಬಂದಿರಪ್ಪ. ಗೊತ್ತು ಸರ್, ನೀವು ಸುಳ್ಳು ಹೇಳ್ತಿದ್ದೀರಾ. ಎಲ್ಲ ಕೇಂದ್ರ. ಮೊನ್ನೆಷ್ಟೇ ಶಿಪ್ ಅಲ್ಲೆಲ್ಲ ಗ್ಯಾಸ್ಗಳು ಬಂದಿದೆ ಅಂತ ನ್ಯೂಸ್ ಅಲ್ಲಿ ನೋಡಿದೆ. ಎಲ್ಲ ಗ್ಯಾಸ್ಗಳನ್ನ ನೀವು ಮನೇಲಿ ಅಡಗಿಟ್ಟಿದ್ದೀರಾ, ಗೊತ್ತು ನನಗೆ. ಅವೆಲ್ಲ ನಮ್ ಕರ್ನಾಟಕಕ್ಕೆ ಬಂದಿಲ್ಲಪ್ಪ, ಎಲ್ಲಾ ಕಡೆ ಗುಜರಾತ್ ಕಡೆ ಹೊಟ್ಟೋಗ್ಬಿಡ್ತು. ಹೇಳಿಲ್ವ ನಮ್ DCM ಅವರು? ಗುಜರಾತಿಗೆ ಪೆಟ್ರೋಲು, ಗ್ಯಾಸು ಎಲ್ಲ ಅಡಗ್ ಬಂದದ್ದು. ಹಂಗೆ ಬೆಂಗಳೂರಿಗೆ ಬರ್ಬೇಕಾಗಿತ್ತು, ಹೌದಾ? ಆದ್ರೆ ಎಲ್ಲ ಗುಜರಾತ್ ಕಡೆ ಹೊಟ್ಟೋಗ್ಬಿಡ್ತು. ಎಲ್ಲರಿಗೂ ಸಮಸ್ಯೆ, ತೊಂದರೆ ಆಗ್ತಿದೆ. ಅಂದ್ರೆ ಮೊದಲು ಆಟೋ ಓಡಿಸಿದ್ರೆ ಜೀವನ ನಡೆಸ್ತಿದೆ ಸರ್, ಈಗ ಗ್ಯಾಸ್ ಇಲ್ಲದೆ ಆಟೋ ಮನೇಲಿ ಬಿದ್ದಿದೆ ಸರ್. ಏನ್ ಮಾಡ್ಬೇಕು ಸರ್ ನಾವು ಬಡವರು? ಒಂದು ಆಟೋಗಾದ್ರೂ ಗ್ಯಾಸ್ ತುಂಬಿಸ್ಕೊಡಿ ಪ್ಲೀಸ್ ಸರ್. ಅದು ಒಂದಿನ 2 ದಿನ ತುಂಬಿಸೋದಲ್ಲಪ್ಪ, ರೆಗ್ಯುಲರ್ ಗ್ಯಾಸ್ ತುಂಬಿಸ್ಕೊಳ್ಬೇಕು. ಅದಕ್ಕೆ ಅಲ್ವಾ ನಾವು ವಿದ್ಯುತ್ ಶಕ್ತಿ ಫ್ರೀ ಮಾಡಿದ್ವಿ. ಎಲೆಕ್ಟ್ರಿಕ್ ತಗೊಂಡಿದ್ರೆ ಈಗ ವರ್ಕೌಟ್ ಆಯ್ತಿರಲ್ವಾ? 5 ಗ್ಯಾರಂಟಿ ಕೊಟ್ರಿ, ಇನ್ನೊಂದು 6 ಗ್ಯಾರಂಟಿ ಅಂತ ಗ್ಯಾಸ್ ಕೊಟ್ಬಿಡಿ ಪ್ಲೀಸ್ ಸರ್. ಕೊಡ್ತೀವಿ, ಆದ್ರೆ ಸದ್ಯದ ಪರಿಸ್ಥಿತಿಗಿಲ್ಲ. 2028ಕ್ಕೆ ಎಲೆಕ್ಷನ್ ಆದಾಗ ನಮ್ಮ ಪಕ್ಷನೇ ಬರೋದು, ಆಗ ಮುಖ್ಯಮಂತ್ರಿ ನಾನೇ ಆಗಿರ್ತೀನಿ ಅಂತ ಅಭಿಮಾನಿಗಳು ಹೇಳ್ತವ್ರೆ. ಆದ್ರೆ ಅವತ್ತು ಗಂಡಸರಿಗೆ ಗ್ಯಾಸ್ ಭಾಗ್ಯ, ಎಣ್ಣೆ ಭಾಗ್ಯ. ಒಡತಿ ನೋಡು ಕಪಾಲ್ಕೆ, ಏನಂತ ಇದೆಯಲ್ಲ. ನೀವು ಕೆಲವೊಮ್ಮೆ ಕಾಮಿಡಿ ಮಾಡ್ತೀರಾ, ಸೀರಿಯಸ್ ಹೇಳ್ತೀರಾ, ಒಂದು ಅರ್ಥ ಆಗ್ತಿಲ್ಲ. ಈ ಸಲ ಲಾಸ್ಟ್ ಅಂದ್ರಿ, ಮತ್ತೆ 2028ಕ್ಕೆ ಹೋಗಿ ಎಲೆಕ್ಷನ್ ಅಲ್ಲಿ ನಿಲ್ತೀನಿ ಅಂದ್ರಿ. ಏನ್ ಸರ್ ನೀವು? ನಾನು 2028ಕ್ಕೆ ನಮ್ಮ ಪಕ್ಷ ಬಂದು ನಾನೇ CM ಆಗಬೇಕು ಅಂತ ನನಗೆ ಇಷ್ಟ ಇಲ್ಲ. ಐ ಅವಾಯ್ಡ್, ಬಟ್ CM ಕುರ್ಚಿ ಲೈಕ್ಸ್ ಫ್ರಮ್ ಅದರ್ಸ್.
ನೀವೇ ಸಿ ಎಂ ಆಗಬೇಕು ಅಂತವ್ರೆ. ಅದಕ್ಕೆ ನಾನು ಹೇಳಿರೋದು, ಹೌದಪ್ಪ 2028ಕ್ಕೆ ನಮ್ಮ ಪಕ್ಷ ಬಂದು ನಾನೇ ಸಿ ಎಂ ಆಯ್ತೀನಿ, ಹೈಕಮಾಂಡು ಹೇಳಿದ್ರೆ ಮಾತ್ರ. ಇನ್ನು 2 ಬಜೆಟ್ ಮಂಡಿಸ್ತೀನಿ, ಹೈಕಮಾಂಡ್ ಹೇಳಿದ್ರೆ ಮಾತ್ರ. ಅಂದ್ರೆ ಎಲ್ಲ ಇದು ಹೈಕಮಾಂಡ್ ಅವ್ರ ಕೈಯಲ್ಲಿರೋದು, ನಿಮ್ ಕೈಯಲ್ಲಿ ಏನು ಇಲ್ವಾ? ನಮ್ ಕೈಯಲ್ಲಿ ಏನು ಇಲ್ಲ ಕಣಯ್ಯ, ಗೊತ್ತಿದೆ ಸರ್. ನಾವಿರೋದೇ ಕೈ ಪಕ್ಷದಲ್ಲಿ, ನಮ್ಮ ಹೈಕಮಾಂಡು. ಈಗ ಪಕ್ಷದವರು ಒಂದು 10 ವರ್ಷ 8 ವರ್ಷ 9 ವರ್ಷಕ್ಕೆ 7-8 ಜನ ಚೇಂಜ್ ಆಗ್ಬಿಟ್ರು ಸಿ ಎಂ. ಆದರೆ ನಾವು ಸತತವಾಗಿ 2ನೇ ಬಾರಿನೂ ಮುಖ್ಯಮಂತ್ರಿಯಾಗಿ ಸುಮಾರು 8 ವರ್ಷಗಳ ಕಾಲ ಯಾವುದೇ ಸಿ ಎಂ ಕುರ್ಚಿ ಚೇಂಜ್ ಇಲ್ಲ. ಹೌದಾ ಸರ್, ಇದನ್ನೇ ಒಂದ್ಸಲ 10 ವರ್ಷ ಅಂತ ಹೇಳಿ ನೋಡೋಣ. 10 ವರ್ಷ ಗಂಟ ನಾನೇ ಸಿ ಎಂ, ಹೈಕಮಾಂಡ್ ಹೇಳಿದ್ರೆ ಮಾತ್ರ. ಸರ್, ಇದನ್ನ 12 ವರ್ಷ ಹೇಳಿ ನೋಡೋಣ. ಇದನ್ನ ಸುಮಾರು 2028ಕ್ಕೆ ಬಂದ್ರೆ ಸುಮಾರು 15 ವರ್ಷಗಳ ಕಾಲ ನಾನೇ ಸಿ ಎಂ, ಅದು ಹೈಕಮಾಂಡ್ ಹೇಳಿದ್ರೆ ಮಾತ್ರ. ಆದ್ರೆ ನೀವು ಹೇಳೋದು ನಿಮ್ಮನ್ನ ಯಾರು ಅಲ್ಲಾಡ್ಸಕ್ಕಾಗಲ್ಲ. ಹೈಕಮಾಂಡ್ ಏನ್ ಹೇಳದಪ್ಪ, ಸಿ ಎಂ ಕುರ್ಚಿಗೆ ಏನು ಬದಲಾವಣೆ ಇಲ್ಲ, ಪವರ್ಫುಲ್ ಚೀಫ್ ಮಿನಿಸ್ಟರ್. ಈಗ ಇಡೀ ಇಂಡಿಯಾದಲ್ಲಿ ಪವರ್ಫುಲ್ ಚೀಫ್ ಮಿನಿಸ್ಟರ್, ಪವರ್ಫುಲ್ ಅಷ್ಟೇ ಅಲ್ಲ, ಜನಪ್ರಿಯತೆ ಮತ್ತೆ ಸಾಮಾಜಿಕ ಸೇವೆ ಎಲ್ಲರೂ ಮೆಚ್ಚುವಂತ ಪವರ್ಫುಲ್ ಮಿನಿಸ್ಟ್ರು, ಚೀಫ್ ಮಿನಿಸ್ಟ್ರು ಯಾರು? ಅದೆಲ್ಲ ಇರಲಿ ಸರ್, ನಾನು ಭಾಳ ಒಂದು ಕ್ಯೂರಿಯಾಸಿಟಿಯಿಂದ ಒಂದು ಕೇಳೋ ವಿಷಯ ಏನಂದ್ರೆ, ಈ ಬೈ ಎಲೆಕ್ಷನಲ್ಲಿ ಯಾರು ಬರ್ಬೋದು ಸರ್? ಪಕ್ಷನೇ ಆಳುತ್ತಾ ಸರ್? ಅದು ಯಾವತ್ತೋ ಮುದುರೋಗದ ಹೂವು, ಮುದುಳಿ ಇನ್ನೇನು ಬಿದ್ಕತ್ತದ ಅದು ಗಾಳಿಗೆ ತೂರ್ಕೊಂಡು. ಈ ಸರಿ ಬೈ ಎಲೆಕ್ಷನಲ್ಲಿ ದಾವಣಗೆರೆ ನಮ್ದೇ, ಬಾಗಲಕೋಟೆ ನಮ್ದೇ, ಎಲ್ಲ ಕೂಡ ನಮ್ದೇ. ಬೈ ಎಲೆಕ್ಷನ್ ಅಲ್ಲಿ ಎಲ್ಲಾ ಕ್ಷೇತ್ರಗಳನ್ನ ನಾವು ಗೆಲ್ತೇವೆ. ನಾವು ಗ್ಯಾರಂಟಿ ಕೊಟ್ಟಿರೋದ್ರಿಂದನೇ ನಾವು ಗ್ಯಾರಂಟಿ ಅಂತ ಹೇಳ್ತಾ ಇದ್ದೇವೆ. ಮತ್ತೆ ಜನರೆಲ್ಲ ಹೇಳ್ತಾವ್ರೆ ಈ ಸಲ ಪಕ್ಷ ಬರುತ್ತೆ, ಪಕ್ಷ ಬರುತ್ತೆ ಗ್ಯಾರಂಟಿ ಅಂತ. ಅವ್ರು ಹೇಳ್ಕತ್ತಾರ, ಅವರು ಪಕ್ಷ ಬರುತ್ತೆ ಅಂತ. ರಿಸಲ್ಟ್ ದಿನ ನಾನೇ ಹೇಳ್ತಾ ಇದ್ದೀನಲ್ಲ, ನಮ್ಮ ಕೈ ಪಕ್ಷದ ಕಲರವ ಕಲರ್ಫುಲ್ ಆಗುತ್ತೆ, ಕಲರ್ಫುಲ್ ಆಗಿರುತ್ತೆ. ಅವ್ರ ಹೂವು ಬಾಡೋಗುತ್ತೆ, ಮುಂಕಾಗುತ್ತೆ. ಬರೀ ಬೈ ಎಲೆಕ್ಷನ್ ಅಲ್ಲಿ ಅಷ್ಟೇ ಅಲ್ಲಪ್ಪ, ಅಂತರ್ರಾಜ್ಯದಲ್ಲಿ ಆಗ್ತಾ ಇದೆಯಲ್ಲ ಎಲೆಕ್ಷನ್ಗಳು. ವೆಸ್ಟ್ ಬೆಂಗಾಲ್, ಅಸ್ಸಾಂ, ಆಮೇಲೆ ಕೇರಳಂ, ಎಲ್ಲ ಕಡೆ ನಮ್ಮ ಕೈ ಪಕ್ಷನ ನಾವು ಕಿಲಕಿಲ ಅಂತ ಅಳ್ಳಾಡ್ಸಕ್ಕೆ ಎಲ್ಲ ಹೋಗ್ತಾ ಇದ್ವಿ. ಸರ್, ತಮಿಳ್ನಾಡಲ್ಲಿ ನಿಮ್ದು ಕೈ ಪಕ್ಷ ಕಿಲ ಅಂತ ಅಲ್ಲಾಡ್ಸಕ್ಕಾಗಲ್ವ ಸರ್? ಅಲ್ಲೂ ನಮ್ದು ಏನದಪ್ಪ, ಈಗ ಇದರಲ್ಲ ಅವರು ದಳಪತಿ ಅಲ್ಲಪ್ಪ, ನಮ್ಮವ್ರಿಲ್ವಾ ಸ್ಟಾಲಿನೋ. ಆ ಸ್ಟಾಲಿನೋ ಅವರೆಲ್ಲ ಯಾರ ಪಕ್ಷ? ನಾವು ಇಂಡಿ ಕೂಟದವರು. ಅವ್ರು ಗೆದ್ರೆ ನಾವು ಗೆದ್ದಂಗೆ. ಅವ್ರದ್ದು ಈಗ ಅಧಿಕಾರದಲ್ಲದೆ ನೆಕ್ಸ್ಟ್ ಅವರೇ ಬರ್ತಾರೆ. ಅಂದ್ರೆ ನಮ್ಮ ಕೈ ಪಕ್ಷನೇ ಬಂತು ಅಂತ ಅರ್ಥ. ಅಂದ್ರೆ ನೀವು ಪ್ಯಾನ್ ಇಂಡಿಯಾ ಸ್ಟಾರು. ತಮಿಳ್ನಾಡಲ್ಲೂ ನೀವೇ, ಕೇರಳದಲ್ಲೂ ನೀವೇ, ಅಸ್ಸಾಮಲ್ಲೂ ನಾವೇ, ವೆಸ್ಟ್ ಬೆಂಗಾಲಲ್ಲೂ ನಾವೇ, ವೆಸ್ಟ್ ಬೆಂಗಾಲಲ್ಲೂ ನೀವೇ, ಎಲ್ಲ ಕಡೆ ನಮ್ದೇ ಹವಾ. ಸರ್, ಎಲ್ಲ ಕಡೆ ನೀವಂತಿದ್ದೀರಾ. ಬರೀ ಸ್ಟೇಟ್ ಅಲ್ಲಿ, ಸೆಂಟ್ರಲ್ ಅಲ್ಲಿ ನೋಡಿದ್ರೆ ಈ ವರ್ಷ ತೆನೆ ಹೊತ್ತ ರೈತನ ಮಗನ ಮಗ ಹೇಳ್ತಾವ್ರೆ ನಾನೇ ಈ ವರ್ಷ ಸಿ ಎಂ ಅಂತ. ಇದಕ್ಕೆ ಏನು ಹೇಳ್ತೀರಾ ಸರ್? ಯಾರಪ್ಪ ಅವರ ಸಿಸ್ಟರ್ ಬ್ರದರ್ ಅವರ? ಆಯ್ತಾರೆ ಅವರು ಕನಸು ಕಟ್ಕೊಂಡಿರ್ಬೇಕು. ಯಾಕೆ ಗೊತ್ತಾ, ಈ ಸವಾಸ ಮಾಡಿದಾರಲ್ಲ ಪಕ್ಷದ ಸವಾಸ, ಅದು ಅವ್ರಿಗೆ ಮುಳುವಾಯ್ತದೆ. ಲಾಸ್ಟ್ಗೆ ಯಾಕಪ್ಪ ಇವ್ರ ಹತ್ರ ನಾನು ಸವಾಸ ಮಾಡಿದೆ, ಯಾಕಪ್ಪ ನಾನು ಇವ್ರ ಹತ್ರ ಹೊಂದಾಣಿಕೆ ಮಾಡ್ಕೊಂಡೆ, ಯಾಕಪ್ಪ ನಾನು ಪಕ್ಷನ ಇವರಲ್ಲಿ ಲೀನ ಮಾಡಿಬಿಟ್ಟೆ ಅಂತ ಪ್ರತಿ ದಿನ, ಪ್ರತಿ ಕ್ಷಣ, ಪ್ರತಿ ನಿಮಿಷ ಒಳ್ಳಾಡ್ತಾರೆ, ಒದ್ದಾಡ್ತಾರೆ. ಆಗ ನಮ್ಮ ಹುಡುಗರು ಹೋಗಿ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು, ನೋಡಿ ನಮ್ಮ ಪಕ್ಷದ ಜೊತೆ ನೀವು ಮೈತ್ರಿ ಆಗಿದ್ರೆ ನಿಮಗೆ ಸಿಗ್ತಾ ಇತ್ತು ಅಂತ ಹೋಗಿ ಪ್ರತಿದಿನ ಕಾಟ ಕೊಡ್ತಾನೆ ಇರ್ತಾರೆ. ಆಗ ಅದನ್ನ ಕೇಳಿ ನಾನು ಯಾಕಪ್ಪ ಹಿಂಗ್ ಮಾಡಿದೆ ಅಂತ ಅವರೇ ಧೃತಿಗೆಟ್ಟು ಬಿಡ್ತಾರೆ. ಅವ್ರು ಮಾಡಿರೋದು ಈಗ ಏನು, ಇವ್ರು ಬಂದ್ಬಿಟ್ರೆ 20 ಶೀಟು ಏನೋ ಪಕ್ಷದವ್ರು ತೆಗೆದು ಇವ್ರಿಗೆ ಸಿ ಎಂ ಕೊಟ್ಬಿಟ್ಟಾರ. ಅವ್ರವರೇ ಹೇಳ್ತಾ ಇಲ್ವಾ, ನಾವು 130 ಬಂದಿರೋರು ಸಿ ಎಂನ 20 ಬಂದಿರೋರು ಕೊಟ್ಬಿಟ್ಟವ ಅಂತ. ಈಗಲೇ ಅವ್ರು ಮಾತಾಡ್ತವ್ರೆ. ಇನ್ನು ಅವತ್ಕ ಪರಮಾತ್ಮನೇ ಕಾಪಾಡಬೇಕು. ಇದೆಲ್ಲ ಭ್ರಮೆ.
ಓ ಭ್ರಮೆ. ಇವತ್ತಲ್ಲ ನಾಳೆ ಹೂ ಪಕ್ಷಕ್ಕೂ ತೆನೆ ಪಕ್ಷಕ್ಕೂ ಮಚ್ಚಿ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗೋದಲ್ಲ, ಸ್ಟಾರ್ಟ್ ಆಗದೆ ತೋರ್ಸ್ಕತಿಲ್ಲ ಅಷ್ಟೇ ಅವರು. ಕೆಲಸ ಆಗೋದಲ್ಲ, ನೀವು ಮತ್ತೆ ಹೂ ಪಕ್ಷದವ್ರು ಯಾಕೆ ಜೊತೆ ಆಗ್ಬಾರ್ದು? ನೀವು ಮತ್ತೆ ಹೂ ಪಕ್ಷದವ್ರು ಯಾಕೆ ಜೊತೆ ಆಗ್ಬಾರ್ದು? ಕೊಡತಿ ನೋಡು ಕಪಾಲಕ್ಕೆ. ಇಡೀ ದೇಶದಲ್ಲಿ ಒಳ್ಳೆ ಸರ್ಕಾರ ಕೊಡಬೇಕು ಅಂದ್ರೆ ದೇಶ ರಾಜ್ಯದಲ್ಲಿ ನಮ್ಮ ಪಕ್ಷ ಇರಬೇಕು. ನಮ್ಮ ಸಿದ್ಧಾಂತಕ್ಕೂ ಹೂ ಪಕ್ಷದ ಸಿದ್ಧಾಂತಕ್ಕೂ ಹೊಂದಾಣಿಕೆ ಇಲ್ಲ. ಸ್ಲಿಪ್ ಡಿಸ್ಕ್. ಅದಿರ್ಲಿ ಸರ್, ನನಗೆ ಇನ್ನೊಂದು ನೆನಪಾಯ್ತು ನಿಮ್ಮ ನೋಡಿದಾಗ. ನಿಮ್ಮೊಬ್ಬ ಶಿಷ್ಯ ಇದ್ದಲ್ಲ ಸರ್, ಚಿಕ್ಕಬಳ್ಳಾಪುರ ಶಿಷ್ಯ, ಯಾರು? ಪೀಶ್ವರ. ಎಲ್ಲದ ಸರ್ ಅವರು? ದಾವಣಗೆರೆಯಲ್ಲಿ ಹೋಗ್ಬಿಟ್ಟು ತೊಡಗಿಡ ತಟ್ಬಿಟ್ಟು ಬಂದರೆ. ಓ, ಅಂದ್ರೆ ಕುಸ್ತಿ ಕಬಡ್ಡಿಗೆ ಹೋಗವ್ರ? ಅಂದ್ರೆ ಹೋಗಿದ್ದಲ್ಲಪ್ಪ, ಅಲ್ಲೋಗಿ ಭಾಷಣ ಮಾಡಕ್ ಹೋಗಿದ್ದಾಗ ಯಾರೋ ಹೂ ಪಕ್ಷದವರು ಚಾಲೆಂಜ್ ಹಾಕ್ಬಿಟ್ರಂತೆ, ಬರ್ಲಿ ನಮ್ ದಾವಣಗೆರೆಗೆ, ಅದೆಂಗೆ ಕಾಲಿಡ್ಲಿ ನಮ್ ದಾವಣಗೆರೆಗೆ, ನಮ್ಮ ಆಫೀಸ್ ಮುಂದೆ ಬಂದು ರೋಡ್ ಶೋ ಹೋಗ್ಲಿ ಅಂತ ಹೇಳಿದ್ರಂತೆ. ಅದಕ್ಕೆ ಇವರು ಏನ್ ಮಾಡವ್ರೆ, ಸುಮಾರು 200-300 ಜನ ಪೊಲೀಸ್ನವರ ಸೆಕ್ಯೂರಿಟಿ ತಗೊಂಡು ಅವರ ಹೂ ಪಕ್ಷದ ಆಫೀಸ್ ಮುಂದೆ ಈ ನಮ್ಮ ಕೈ ಪಕ್ಷದ ಬಾವುಟ ಅಳ್ಳಾಡಿಸಿ, ಆಮೇಲೆ ತೋಳು ತಟ್ಟಿ, ಆ ಕಡೆ ಯಾರೋ 4-5 ಜನ ಅದು ಇದು ಎತ್ತು ತೋರಿಸ್ತಿದ್ರಂತೆ. ಬಟ್ ಅದ್ಯಾವುದು ನಮಗ್ ಗೊತ್ತಿಲ್ಲ ಸರ್. ಅವ್ರನ್ನ ಜನ ಹುಚ್ಚ ಅಂತಿದ್ರಂತೆ, ಹೌದಾ ಸರ್? ಜೋರಾಗಿ ಕೂಗ್ತಾ ಇದ್ರು, ಹುಚ್ಚ 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 ಅಂತ. ಆದ್ರೆ ನಾನು ಹೇಳೋದು ಅದು 100% ರೈಟ್. ಅಂದ್ರೆ ಅವ್ರಿಗೆ ಬೈ ಎಲೆಕ್ಷನ್ಲಿ ನಮ್ಮ ಪಕ್ಷ ಬರಬೇಕು ಅನ್ನುವಂಥ ಹುಚ್ಚು, ನಮ್ಮ ಪಕ್ಷಕ್ಕೆ ವೋಟ್ ಹಾಕಿ ಅನ್ನೋದು ಹುಚ್ಚು, ನಮ್ಮ ಪಕ್ಷದ ಅಭ್ಯರ್ಥಿನೇ ಗೆಲ್ಲಿಸಿ ಅನ್ನೋದು ಹುಚ್ಚು, ಜನ ಸೇವೆ ಮಾಡಬೇಕು ಅನ್ನೋ ಹುಚ್ಚು. 2028ಕ್ಕೆ ನಮ್ಮ ಕೈ ಪಕ್ಷನೇ ಮತ್ತೆ ಕರ್ನಾಟಕದಲ್ಲಿ ಅರಳಿಸ್ಬೇಕು ಅನ್ನೋದು ಹುಚ್ಚು. ಈ ಪ್ರಶ್ನೆ ಕೇಳಿದ್ಮೇಲೆ ಗೊತ್ತಾಯ್ತು ನನಗೆ ಹುಚ್ಚು. ನಿನಗಿರ್ಬೋದು ಹುಚ್ಚು, ಆದ್ರೆ 2028 ಆಗಲಿ ಪ್ರೆಸೆಂಟ್ ಆಗಲಿ ಎಲ್ಲ ಕಡೆ ನಮ್ಮ ಪಕ್ಷ ನಾವೇ ಜನಕ್ಕೆ ಅಚ್ಚು ಮೆಚ್ಚು. ನಿಮಗೊಂದ್ಸಲ ನಾನು ಕಚ್ಚು ಮದುವಾಗಿಲ್ಲ ಅಂದ್ಬಿಟ್ಟು ಗಂಡಸು ಹಿಡ್ಕೊಳಕ್ ಬಂದಿದೆ ಮುದೇವಿ. ಆ ಟೈಪ್ ಈ ಟೈಪ್ ಆಗ್ಬಿಟ್ಟಿದೆ, ನೋಡಕ್ ಹಾಗೆ ಕಾಣಿಸ್ತಾ ಇದೆ. ಅದಕ್ಕೆ ಇನ್ನೊಂದ್ಸಲ ಹಾಕ್ಬಿಡಪ್ಪ, ಆ ನಿಂಗಣ್ಣೈ ಆ ಬೋಳ್ ತಲೆಗೆ ಎಣ್ಣೆ ಹುಡ್ಕೊಂಡು ಹುಡುಗಿನ ಮನೆಗೆಲ್ಲ ಹೋಯ್ತಿ ಇಲ್ಲ ನಿಂಗಣ್ಣೈ. ಆ ನಿಂಗಣ್ಣೈ ಗೌರ್ಮೆಂಟ್ ಕೆಲ್ಸವಾ? ಸ್ವಂತ ಮನೆ ಇದ್ದದ, ಕಾರ್ ಇದ್ದದ, 1 ಎಕರೆ ಗಟ್ಲೆ ಗದ್ದೆ ಇದ್ದದ, ಮತ್ತೆ ಇನ್ಯಾರ ಕೊಟ್ಟಾರಲ್ಲ ಮುದೇವಿ? ನೀನ್ ನೋಡಿದ್ರೆ ಹೆಣ್ಣೊಪ್ಪುದ್ರೆ ಅವ್ರ ಅಪ್ಪ ಅಮ್ಮಂದ್ರು ಒಪ್ಪೋದ್ಲ, ಅವ್ರ ಅಪ್ಪ ಅಮ್ಮಂದ್ರು ಒಪ್ಪಿದ್ರೆ ಅವರ ಸಂಸಾರಗಳು ಒಪ್ಪೋದ್ಲ. ಆದ್ರಿಂದ ನಿನಗೆ ಕೊನೆ ತನಕ ಬರೀ ಹೀಗೆ ಇರಬೇಕು, ನೋ ಮದುವೆ ಭಾಗ್ಯ.